ಅಣ್ಣ ನಿಮ್ಗೆಲ್ಲರಿಗೂ ಒಂದು ಜೋಕ್ ಹೇಳ್ತೀನಿ. ಜೋಕ ಯಾರಿಗೆ ತಿಳಿತೈತಿ ಅವ್ರು ನಗಬೇಕು, ಯಾಕಂದ್ರೆ ಜೋಕ್ ಇರೋದ ನಗಾಕ. ಇದು ಬಹುಶಃ ಇದು ನನ್ನ ಪ್ರಕಾರ ಈ ಜೋಕ್ ಅಂತ್ರಿ ನಾನು 90% ಮಂದಿಗೆ ಗೊತ್ತಿಲ್ಲ. ಭಾಳ ಚಂದ ಐತಿ, ಕೇಳಿ. ಅಣ್ಣ ತಮ್ಮ ಇರ್ತಾರಂತೆ, ಅವ್ರಿಗೆ ಯಾರು ಅವು ಇರಂಗಿಲ್ಲ, ಅಪ್ಪ ಇರಂಗಿಲ್ಲ, ಏನೂ ಇಲ್ಲ. ಅಣ್ಣ PUC ಓದ್ತಿರ್ತಾನು, ತಮ್ಮ 1ನೇತೆ ಇರ್ತಾನೆ, ಫಸ್ಟ್ 10. ಒಂದ ಮನ್ಯಾಗ ಇರ್ತಾರೆ ಇಬ್ಬರು. ಅವಾಗ ಈ ಏನು ದೊಡ್ಡವ ಇರ್ತಾನಲ್ಲ ಇವ ಅಣ್ಣ, ಅವ ಒಂದು ಬೆಕ್ಕು ಸಾಕಿರ್ತಾನೆ, ಕ್ಯಾಟ್, ಬೆಕ್ಕು. ಆ ಬೆಕ್ಕಿನ ಮೇಲೆ ಇಷ್ಟು ಪ್ರೀತಿ ಇರ್ತಾನು, ಇಷ್ಟು ಕಾಳಜಿ ಇರ್ತಾನಪ್ಪ ಅಂತ ಹೇಳ್ಬೇಕಂದ್ರೆ ತಮ್ಮನಿಗಿಂತ ಹೆಚ್ಚು ಕಾಳಜಿ ಇರ್ತದೆ. ಒಂದಿನ ಶನಿವಾರ ಏನಾಗಿರ್ತೈತಿ, LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಹುಡುಗರಿಗೆ ಸ್ಕೂಲ್ ರಜಾ ಇರ್ತೈತಿ, ಸೂಟಿ ಇರ್ತೈತಿ. ಬಟ್ ಇವ್ ಕಾಲೇಜ್ಗೆ ಹೋಗ್ತಿರ್ತಾನ, ಇವ್ ಕಂಪಲ್ಸರಿ ಹೋಗಬೇಕು ಶನಿವಾರ. ಅದಕ್ಕೆ ತಮ್ಮನ ಕರಿತಾನೆ. ಅವಾಗ ತಮ್ಮ ಏನು ಮಾಡ್ತಿರ್ತಾನಂತಂದ್ರೆ ಟೇಬಲ್ ಮೇಲೆ ಎಲ್ಲ ಕುಂತಿರ್ತಾನೆ, ಒಂದು ಕಡೆ ಕುಂತಿರ್ತಾನ. ಅಣ್ಣನ ಕರಿತಾನೆ, ತಮ್ಮನ ಕರಿತಾನೆ. ತಮ್ಮ ನೋಡಪ್ಪ, ಮನೆ ಒಳಗೆ ಯಾರಿಲ್ಲ, ಮತ್ತು ಆ ಕೆಲಸದಾಗ ಬರ್ತಾಳು. ಆಕೆ ಬಂದು ಎಲ್ಲ ಬಾಂಡೆ ಗಿಂಡೆ ತಿಕ್ಕಿ ಹೋಗ್ತಾಳು. ನೀ ಬೆಕ್ಕಿನ ಜವಾಬ್ದಾರಿ ನೀನು ಬಿಟ್ಟು ಕೊಟ್ಟು ಹೋಗಿರ್ತೀನಿ. ನಾ ಈಗ 9:30 ಆಗೈತಿ, 12 ಗಂಟೆಗೆ ಅಂದ್ರೆ ನಾ ಕಾಲೇಜ್ ಮುಗಿಸಿ ಮನ್ಯಾಗ ಬರ್ತೀನಿ. ಬೆಕ್ಕನ್ನ ಚಂದಾಗೆ ನೋಡ್ಕೋಬೇಕು. ನೀ ಬೆಕ್ಕಿಗೆ ಏನಾರ ಆತಂದ್ರೆ ಮಗ ನೀನು ಒಟ್ಟೆ ಬಿಡಂಗಿಲ್ಲ ಅಂತ ಹೇಳ್ತಾನೆ. ಹ್ಞೂ ಅಣ್ಣ, ಆಯ್ತಣ್ಣ, ಹೋಯ್ ಬಾ ಅಣ್ಣ. ಹ್ಞೂ ಪಾಪ ಕಾಲೇಜ್ಗೆ ಹೋಗ್ತದ ಅಣ್ಣ. ಮುಂದೆ ಬರೋಬ್ಬರ 12-15 ಆಗಿರ್ತದೆ ಮಧ್ಯಾಹ್ನ. ಬರ್ತಾನು, ನೋಡ್ತಾನು ಬೆಕ್ಕು ಸತ್ತಿರ್ತತಿ. ಹೋಗೋ ನಾವು ಎಲ್ಲದಲ್ಲಿ ಸಿಟ್ಟು ಬರ್ತತಾವ. ಕರಿತಾನ ತಮ್ಮನ, ಬಾಲೆ ನಾವು ನಿನಗೆ ಹೇಳಿದ್ನಲ್ಲ ಬೆಕ್ಕನ್ನು ಚಂದಗೆ ನೋಡ್ಕೊ ಅಂತೇಳಿ. ಹೆಂಗೆ ಸತ್ತಿದು, ಯಾವಾಗ ಸತ್ಯ ಹೇಳ ಮಗನ, ಇಲ್ಲ ನೀನು ಚರ್ಮಾನ ಸುಳಿತೇನೆ ಅಂತ ಹೇಳ್ತಾನೆ. ಪಾಪ ಹುಡುಗ ಅಳ್ತಿರ್ತತಿ, ತಮ್ಮ ಅಳ್ತಿರ್ತಾನೆ. ಅಣ್ಣ ಅದಕ್ಕೊಂದು ದೊಡ್ಡ ಸ್ಟೋರಿ ಹೇಳ್ತಾನ. ಅದು ಹೆಂಗೆ ಸ್ಟೋರಿ ಹೇಳ್ತಾನ ಅನ್ನೋದು ಅದೇ ಇಂಪಾರ್ಟೆಂಟ್. ಅಣ್ಣ ನೀ ಏನ ಕಾಲೇಜಿಗೆ ಹೊಂಟಿದ್ಲ, ಅವಾಗೂ ಬರೋಬ್ಬರಿತ್ತ. ಯಾವಾಗ ಸಾಯ್ತು ಮಗನ. ಅಣ್ಣ ನೀ ಕಾಲೇಜ್ಗೆ ಹೋಗೋ ಮುಂದೆ ನಾ ಏನು ಟೇಬಲ್ ಮ್ಯಾಲೆ ಕುಂತ ಏನು ಪಾಟಿ ಚಿಲ್ಲ ಇಟ್ಟಿಲ್ಲ, ಅವಾಗೂ ಬರೋಬ್ಬರಿತ್ತ. ನಾವು ಯಾವಾಗ ಸಾಯ್ತು ಹೇಳಲೇ, ಕತೆ ಹೇಳಬೇಡ ಮಗನ ನನಗೆ. ಸಣ್ಣ ಹುಡುಗ್ರಿ ಪಾಪ, ಅದಕ್ಕೆ ಮಮ್ಗಿಲೆ ಹೇಳಕ್ಕೆ ಇದಾಕಲ್ಲ. ಮುಂದೆ ಮತ್ತೆ ಹಂಗಾರ ಹೇಳ್ತಾನೆ. ಅಣ್ಣ ನೀ ಕಾಲೇಜ್ ಹೋದ ಮೇಲೆ ನಾ ಅಭ್ಯಾಸ ಮಾಡ್ಬೇಕಂತ ಹೇಳಿ ಬುಕ್ ಏನು ಟೇಬಲ್ ಮೇಲೆ ಇಟ್ಟಿಲ್ಲ, ಅವಾಗೂ ಬರೋಬ್ಬರಿತ್ತ. ನಾವು ಚಲೋ ಕೂಡಿದ್ವು ಮಾರ ಇವ. ಅಣ್ಣ ಮತ್ತು ಯಾಕೋ ಇವತ್ತು ಪೆನ್ಲೇ ಬರಿಬೇಕಂತ ಹೇಳಿ ನನಗೆ ಇಂಟ್ರೆಸ್ಟ್ ಬಂತ, ಅದಕ್ಕೆ ಪೆನ್ ತೆಗೆದೇನು ಟೇಬಲ್ ಮೇಲೆ ಇಟ್ಟಿಲ್ಲ, ಅವಾಗೂ ಬರೋಬ್ಬರಿತ್ತ. ಹೇಳ್ತೀವೋ ನೀನು ಒದಿಲೋ ಮಗನ ಅಂತಂತಾನೆ. ಅಣ್ಣ ಆ ಇಂಕ್ ಪೆನ್ ತೆಗೆದೇನು ಟೇಬಲ್ ಮೇಲೆ ಇಟ್ಟು ಅದ್ರಾಗ ಇಂಕ್ ಇಲ್ಲ ಅಂತ ಹೇಳಿ ನನಗೇನು ಗೊತ್ತಾಗ್ತಲ್ಲ, ಅವಾಗೂ ಬರೋಬ್ಬರಿತ್ತ. ಏನು ಕೂಡಿದ್ವು ಮಾರ ಇವ. ಅಣ್ಣ ಮತ್ತು ಆ ಪೆನ್ನಿಗೆ ಇಂಕ್ ಹಾಕಬೇಕಂತ ಹೇಳಿ ಇಂಕ್ ಬಾಟ್ಲ್ ಏನು ಟೇಬಲ್ ಮೇಲೆ ಇಟ್ಟಿಲ್ಲ, ಆವಾಗೂ ಬರೋಬ್ಬರಿತ್ತ. ಸತ್ಯ ಯಾವಾಗಲೇ ಅದನ್ನ ಹೇಳು ಕರ್ಮ, ನಾನು ಯಾಕೆ ತಲೆ ಕೆಡ್ಸಾತಿಲಿ. ಅಣ್ಣ ಮತ್ತು ಇಂಕ್ ಹಾಕೋ ಮುಂದೇನು ಇಂಕ್ ಬಾಟಲ್ ಬೆಕ್ಕಿನ ಮ್ಯಾಲೆ ಬಿತ್ತಲ್ಲ, ಅವಾಗೂ ಬರೋಬ್ಬರಿತ್ತದ. ಅಯ್ಯೋ ಕೇಳು ಬ್ಯಾಡೋಲೆ, ಫುಲ್ ಸಿಟ್ಟು ಬಂದ್ಬಿಡ್ತದೆ. ಅಣ್ಣ ಬಡಿತಾನೆ, ಒಂದು 2 ಠಾಪ್ ಬಂದು ಬಡಿತಾನೆ. ಹೇಳ್ತಿಲ್ಲ ಮಗನ. ಅಣ್ಣ ಮತ್ತು ಬೆಕ್ಕಿನ ಮ್ಯಾಲೆ ಇಂಕ್ ಬಿದ್ದೈತಂತ ಹೇಳಿ ಅದನ್ನ ಏನು ಜಳಕ ಮಾಡ್ಸಿನ್ಲ, ಸ್ನಾನ ಮಾಡ್ಸಿನ್ಲ, ಅವಾಗೂ ಬರೋಬ್ಬರಿತ್ತ. ಸತ್ಯವಾಗ ಹೇಳಲೆ, ಒಳ್ಳೊಳ್ಳೆ ಅದನ್ನ ಹೇಳ್ಕೊಂಡು ಕೂತಿ. ಅಣ್ಣ ಮತ್ತು ನೀನ ಹೇಳಿದ್ದೇನ, ಏನೋ ಒಂದು ವಸ್ತು ಹಸಿ ಆದಾಗ ಹಿಂಡಬೇಕಂತ ಅಂದಿದ್ದಿಲ್ಲ, ಅದಕ್ಕೆ ಆ ಬೆಕ್ಕನ್ನು ಒಣಗಿಸ್ಬೇಕಂತೇಳಿ ಅದನ್ನೇನು ಹಿಂಡಿಲ್ಲ, ಆವಾಗ ಸೈತೆ ನೋಡ. ಇದು ಜೋಕ್.
ಯಾಕೆ ಜೋಕ್ ಐತಪ್ಪ ಅಂತಂದ್ರೆ, ನಾವೇನು ಮಕ್ಕಳಿಗೆ ಏನು ಕಲಿಸ್ತೀವಿ, ನಾವೇನು ಹೇಳ್ಕೊಡ್ತೀವಿ, ಏನು ಅದು ಏಜ್ ಇರ್ತೈತಲ್ಲ ಅವ್ರು ಅದನ್ನೇ ಮಾಡ್ತಾರೆ. ಅದಕ್ಕೆ ನನ್ನ ಮತ್ತೊಮ್ಮೆ ನಿಮಗೆಲ್ಲ